ಇನ್ನು ಮಳೆ ಒಂದೇ ದಿನ ಅಬ್ಬರಿಸಿ ಬೊಬ್ಬರಿದಂತ ರಣಚಂಡಿ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಅಕ್ಷರಶಃ ಮುಳುಗಿ ಹೋಗಿದೆ. ವರುಣನ ಪ್ರತಾಪಕ್ಕೆ ರಸ್ತೆಗಳು ನೀರಿನಲ್ಲಿ ಮುಚ್ಚಿ ಹೋಗಿದ್ದು, ಕಾರು, ಬೈಕ್, ಟ್ರಕ್ಗಳು ತೇಲಾಡ್ತಾ ಇದ್ವು. ಇಷ್ಟು ದಿನ ಅಂದ್ರೆ ಬಹಳ ಬಿಸಿಲ ಬೇಗೆಯಿಂದ ಬೆಂದು ಹೋಗ್ತಾ ಇದ್ದಂತ ಜನ ಮಳೆಯ ಮಹಾಘಾತಕ್ಕೆ ಕಣ್ಣೀರಿಡುವಂತಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮುಂಜಾನೆಗೆ ಸುರಿದಂತಹ ಒಂದು ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ದೆಹಲಿಯಲ್ಲಿರ್ತಕ್ಕಂಥ ಸಂಸದರ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹದ್ದು. ನಾನೀಗ ಸಂಸದ ರಾಮ್ ಗೋಪಾಲ್ ಯಾದವ್ ಅವರ ನಿವಾಸದಲ್ಲಿದ್ದೇನೆ. ನೋಡಬಹುದು ಅಲ್ಲಿ ಬೈಕ್ ಸವಾರರೊಬ್ಬರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರಿನ್ನೇನು ರಸ್ತೆಗೆ ಬೀಳುವಂತಹ ಸಂದರ್ಭ ಇತ್ತು. ನೀರು ಅಷ್ಟೊಂದು ತುಂಬಿ ಬರ್ತಾ ಇದೆ. ಕಾರುಗಳು ನೀರಲ್ಲಿ ಮುಚ್ಚಿ ಹೋಗಿವೆ. ಬಸ್ಸು, ಲಾರಿಗಳು ಜಲರಾಶಿಯಲ್ಲಿ ಸಿಲುಕಿವೆ. ಸರ್ಕಾರಿ ಕಚೇರಿಗೂ ಜಲ ದಿಗ್ಬಂಧನ ಬಿದ್ದಿದೆ. ವರುಣನ ಹೊಡೆತಕ್ಕೆ ಏರ್ಪೋರ್ಟ್ ಟರ್ಮಿನಲ್ ನೆಲಕ್ಕೆ ಅಪ್ಪಳಿಸಿದ್ರೆ ಚಾಲಕನ ಸಮೇತ ಕಾರು ಅಪ್ಪಚ್ಚಿ ಆಗೋಗಿದೆ. ಒಂದೇ ಒಂದು ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಣಮಳೆ ಹೊಡೆತಕ್ಕೆ ಸಂಕಷ್ಟಗಳ ಪ್ರವಾಹವೇ ಹರಿದು ಬಂದಿದೆ. ಮಳೆಯಿಂದ ಆಗಿರೋ ಅವಾಂತರವನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ನೀರಿನ ನಡುವೆ ಅಂಡರ್ ಪಾಸ್ನಲ್ಲಿ ಸಿಲುಕಿದ ಬಸ್. ಇಲ್ಲಿ ನೋಡಿ, ದೆಹಲಿಯ ಆಜಾದ್ ಮಾರ್ಕೆಟ್ನಲ್ಲಿ ಅಂಡರ್ ಪಾಸ್ನಲ್ಲಿ ನೀರಿನ ನಡುವೆ ಪ್ರಯಾಣಿಕರಿದ್ದ ಬಸ್ ಸಿಲುಕಿತ್ತು. ಕೂಡಲೇ ಪೊಲೀಸರು, ಸ್ಥಳೀಯರು ಆಗಮಿಸಿ ಜನರನ್ನ ರಕ್ಷಿಸಿದ್ರು. ನೀರಲ್ಲಿ ತೇಲಿದ ಕಾರು, ಚಾಲಕ ಗ್ರೇಟ್ ಎಸ್ಕೇಪ್. ಮಿಂಟೋ ರಸ್ತೆಯಲ್ಲಿ ಕಾರೊಂದು ನೋಡ್ತಿದ್ದಂತೆ ನೀರಲ್ಲಿ ಮುಳುಗಿ ಹೋಗಿದೆ. ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾರು, ಟ್ರಕ್, ಕಾಲೇಜ್ ಬಸ್ ಜಲಾವೃತ. ಸಫ್ತಾರ್ಜಂಗ್ ಬಳಿ ಕಾರು ಜಲಾಸುರನ ಪಾಲಾಗಿದೆ. ಕಾಲೇಜ್ ಬಸ್ ನೀರಲ್ಲಿ ಸಿಲುಕಿದ ಸೀನ್ ಕೂಡ ಕಂಡುಬಂತು. ಮೂಲ್ಚಂದ್ ಏರಿಯಾದಲ್ಲಿ ಲಾರಿ, ಟಾಟಾ ಏಸ್ ಕಾರು ನೀರಿನ ನಡುವೆ ಅಂಡರ್ ಪಾಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ವು. ಇತ್ತ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. जो यहाँ कोलैप्स हुआ है वो 2009 में 2009 में पुरानी बिल्डिंग है. 2009 में जो उस टाइम ओपन हुआ था, तो उसके ऊपर जो इंस्पेक्शन करना है वो अभी करवाएंगे. तुरंत हम कमेंट नहीं कर सकते. इसके ऊपर तो थरो इन्वेस्टिगेशन होना है. और जो टेक्निकल एस्पेक्ट, जो फोरेंसिक या सिक्योरिटी एस्पेक्ट जो देखते हैं बिल्डिंग का, वो सब अपना रिपोर्ट देंगे. तो उसके हिसाब से ಏರ್ಪೋರ್ಟ್ಗೆ ಮಳೆ ನೀರು ನುಗ್ಗಿ ಅವಾಂತರ. ದೆಹಲಿಯ ಸಫ್ತಾರ್ಜಂಗ್ ಏರ್ಪೋರ್ಟ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರನ್ವೇ ಜಲಾವೃತ ಆಗಿದ್ದು, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಚೇರಿ ಆವರಣದಲ್ಲಿ ನೀರು ನಿಂತು ಸಿಬ್ಬಂದಿ ಪರದಾಡಿದ್ರು. ಸಮಾಜವಾದಿ ಪಾರ್ಟಿ ಸಂಸದರ ಮನೆಗೆ ಜಲ ದಿಗ್ಬಂಧನ. ಸಮಾಜವಾದಿ ಪಾರ್ಟಿ ಎಂಪಿ ರಾಮಗೋಪಾಲ್ ಯಾದವ್ ನಿವಾಸ ಜಲಾವೃತ ಆಗಿತ್ತು. ಲೋಧಿ ರಸ್ತೆ ಬಳಿ ಇರೋ ನಿವಾಸಕ್ಕೆ ಜಲ ದಿಗ್ಬಂಧನ ಬಿದ್ದಿದ್ದು, ಸಂಸದರನ್ನ ಸಿಬ್ಬಂದಿ ಎತ್ತಿ ತಂದು ಕಾರಿನ ಬಳಿ ಬಿಟ್ಟಿದ್ದಾರೆ. ಅಲ್ಲದೆ ದೆಹಲಿ ನೀರಾವರಿ ಸಚಿವೆ ಆತಿಶಿ ಮನೆಗೂ ಜಲ ದಿಗ್ಬಂಧನ ಬಿದ್ದಿತ್ತು. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನಿವಾಸಕ್ಕೂ ನೀರು ನುಗ್ಗಿ ಅವಾಂತರ ಆಗಿದೆ. ಕೇಂದ್ರದ ಕಾಲೆಳೆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ದೆಹಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆ ಹರಿಸಿದ್ದಾರೆ. ದೆಹಲಿ ವಿಮಾನ ನಿಲ್ದಾಣ ಟರ್ಮಿನಲ್ 1 ಮೇಲ್ಛಾವಣಿ ಕುಸಿದಿದೆ. ಜಬಲ್ಪುರ್ ವಿಮಾನ ನಿಲ್ದಾಣ ಮೇಲ್ಛಾವಣಿ ಕುಸಿದಿದೆ. ಅಯೋಧ್ಯೆಯಲ್ಲಿರೋ ಹೊಸ ರಸ್ತೆ ಭಯಾನಕ ಸ್ಥಿತಿ ಮತ್ತು ರಾಮ ಮಂದಿರದಲ್ಲಿ ನೀರು ಸೋರಿಕೆಯಾಗ್ತಿದೆ. ಮುಂಬೈ ಟ್ರಾನ್ಸ್ ಹಾರ್ಬರ್ ಸಂಪರ್ಕಿಸುವ ರಸ್ತೆಯಲ್ಲಿ ಬಿರುಕು ಬಿಟ್ಟಿದೆ. ಬಿಹಾರದಲ್ಲಿ 13 ಸೇತುವೆಗಳು ಕುಸಿತಗೊಂಡಿವೆ. ಪ್ರಗತಿ ಮೈದಾನ್ ಸುರಂಗ ಮುಳುಗಡೆಯಾಗಿದೆ. ಗುಜರಾತ್ನ ಮೋರ್ಬಿ ಸೇತುವೆ ಕುಸಿತವಾಗಿದ್ದು, ಇಂತಹ ಘಟನೆಗಳು ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದಿಂದಾಗಿ ಸಂಭವಿಸಿವೆ ಎಂದು ಟ್ವೀಟ್ ಮಾಡಿದ್ದಾರೆ. ವರುಣನ ಪ್ರತಾಪಕ್ಕೆ ದೆಹಲಿಯ ಬಹುತೇಕ ಪ್ರದೇಶಗಳಲ್ಲಿ ಜಲ ದಿಗ್ಬಂಧನ ಬಿದ್ದಿದೆ. ಶಾಂತಿವನ, ಐಎಸ್ಬಿಟಿ, ಸಲೀಂಗಢ್, ನಿಗಮ್ಬೋಧ್, ಐಟಿಒ, ದೌಲ್ ಕುವಾನ್ನ ರಸ್ತೆಗಳು ನದಿಯಂತಾಗಿವೆ. ಹೊರವರ್ತುಲ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ದೆಹಲಿಯ ಏರ್ಪೋರ್ಟ್ನಲ್ಲಿ ವಿಮಾನಗಳ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಪ್ರಯಾಣಿಕರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಬೇಕು, ಇಲ್ಲ ಹಣ ಹಿಂತಿರುಗಿಸಬೇಕೆಂದು ನಾಗರಿಕ ವಿಮಾನಯಾನ ಮಹಾ ನಿರ್ದೇಶನಾಲಯ ವಿಮಾನ ಸಂಸ್ಥೆಗಳಿಗೆ ಸೂಚನೆ ನೀಡಿದೆ.
ರಾಜ್ಯದಲ್ಲಿ ಮುಂಗಾರು ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲ. ಇನ್ನು ರಾಜ್ಯದಲ್ಲೂ ವರುಣ ಪ್ರತಾಪ ತೋರಿದ್ದಾನೆ. ಮಂಗಳೂರಿನ ಉಚ್ಚಿಲ ಬಟ್ಟಪಾಡಿಯಲ್ಲಿ ಮನೆ ಕಡಲು ಪಾಲಾಗಿದೆ. ಕಾವೂರು ಸುಜಿಕಲ್ ಗುಡ್ಡೆಯಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಗುಡ್ಡ ಅಗದಿದ್ರಿಂದ ಭೂಕುಸಿತ ಉಂಟಾಗಿದೆ. ಮನೆಗಳು ಅಪಾಯಕ್ಕೆ ಸಿಲುಕಿವೆ. ಭಾರಿ ಮಳೆಗೆ ಏಕಾಏಕಿ ಕುಸಿದ ಬಾವಿ. ಉಡುಪಿಯಲ್ಲೂ ಮಳೆ ಅಬ್ಬರಿಸಿದೆ. ಕಾರ್ಕಳ ತಾಲೂಕಿನ ಹಿರ್ಗಾನ ಗ್ರಾಮದಲ್ಲಿ ಭಾರಿ ಮಳೆಗೆ ಮನೆ ಪಕ್ಕದಲ್ಲೇ ಇದ್ದ ಬಾವಿ ಕುಸಿತವಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಾವಿ ಕುಸಿತದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇತ್ತ ಮಡಿಕೇರಿ ತಾಲೂಕಿನ ದೋಣಿಕಡುವು ಗ್ರಾಮ ಕೂಡ ಜಲಾವೃತವಾಗಿದೆ. ಬೆಂಗೂರು ಪರಂಬು ಪೈಸಾರಿ ನಡುವಿನ ಸಂಪರ್ಕವೇ ಕಡಿತಗೊಂಡಿದೆ. ಇಷ್ಟು ದಿನ ಬಿಸಿಲ ಬೇಗೆಯಲ್ಲಿ ಬೆಂದು ಹೋಗ್ತಿದ್ದ ದೆಹಲಿ ಇದೀಗ ಒಂದೇ ಒಂದು ಮಳೆಯ ಹೊಡೆತಕ್ಕೆ ಅಕ್ಷರಶಃ ಮುಳುಗಿ ಹೋಗಿದೆ. ಮತ್ತೊಂದೆಡೆ ಬಿಜೆಪಿಯ ನಾಯಕರು ಆಪ್ ಸರ್ಕಾರದ ಕಾಲೆಳೆಯುತ್ತಿದ್ದಾರೆ. ಮಳೆ ಮಹಾಘಾತಕ್ಕೆ ದೆಹಲಿ ಸೇರಿದಂತೆ ರಾಜ್ಯದಲ್ಲಿ ಸಂಕಷ್ಟಗಳ ಪ್ರವಾಹವೇ ಹರಿದು ಬಂದಿದೆ. ಬ್ಯೂರೋ ರಿಪೋರ್ಟ್, TV9.